ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಏನಪ್ಪ ಇದು ಇನ್ಫೋಸಿಸ್ಸು ಫ್ಲವರು ಏನೇನೋ ಇಟ್ಕೊಂಡು ವ್ಲಾಗ್ ಮಾಡ್ತಿದ್ದಾಳಂತನಾ. ಇದು ರೀಸೆಂಟ್ಲಿ ನಾನು ಒಂದು ಸೆಕೆಂಡ್ ರೌಂಡ್ ಆಫ್ ಇಂಟರ್ವ್ಯೂ ಇನ್ಫೋಸಿಸ್ಗೆ ಶಾರ್ಟ್ ಲಿಸ್ಟ್ ಆಗಿದ್ದೆ. ಅದಕ್ಕೆ ಹೋದಾಗ ನನಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಎಲ್ಲರೂ ಗರ್ಲ್ಸನ್ನು ಒಂದು ಕಡೆ ಒಂದು ಬಿಲ್ಡಿಂಗಲ್ಲಿ ಕರೆದ್ಬಿಟ್ಟು ಈ ಥರ ಇವೆಂಟ್ನ ಆರ್ಗನೈಸ್ ಮಾಡಿದರು ಇನಿಷಿಯಲಿ ಅವರು. ಏನಪ್ಪ ಯಾತಕ್ಕೋಸ್ಕರ ಈ ಥರ ಆರ್ಗನೈಸ್ ಮಾಡಿದ್ದಾರೆ ಇವರು. ಈವನ್ ಬ್ರೇಕ್ಫಾಸ್ಟು ಲಂಚ್ನೂ ಪ್ರೊವೈಡ್ ಮಾಡಿದರು ವುಮೆನ್ಸ್ಗೋಸ್ಕರ. ಏನಕ್ಕಂತ ಗೊತ್ತಾಗಲಿಲ್ಲ. ಆಮೇಲೆ ಒಂದು ಆಡಿಟೋರಿಯಮ್ಗೆ ಕರ್ಕೊಂಡು ಹೋಗಿದ್ದರು. ಆಮೇಲೆ ಗೊತ್ತಾಯ್ತು ನನಗೆ. ಸೊ ಇನ್ಫೋಸಿಸ್ ಈಸ್ ಆಫರ್ ಎ ಡೆಡಿಕೇಟೆಡ್ ಪ್ರೋಗ್ರಾಮ್ ಕಾಲ್ಡ್ ರೀಸ್ಟಾರ್ಟ್ ವಿತ್ ದ ಇನ್ಫೋಸಿಸ್. ಅಂದರೆ ಇಟ್ ಹೆಲ್ಪ್ಸ್ ಫಾರ್ ದ ವುಮೆನ್ ಪ್ರೊಫೆಷನ್ ರೀಜಾಯಿನ್ ದ ವರ್ಕ್ ಫೋರ್ಸ್ ಆಫ್ಟರ್ ಎ ಕರಿಯರ್ ಬ್ರೇಕ್. ಅಂದರೆ ಯಾರು ಸ್ವಲ್ಪ ಜನ ಈ ಥರ ಏನೋ ಕಾರಣಾಂತರದಿಂದ ವರ್ಕ್ ಮಾಡೋರು, ಈವನ್ ಎಸ್ಪೆಷಲಿ IT ನಲ್ಲಿ ವರ್ಕ್ ಮಾಡೋರಿಗೆ ತುಂಬ ಪ್ರೆಷರ್ ಇರುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಿರಲ್ಲ. ಯಾಕೆಂದರೆ ಫ್ಯಾಮ್ಲಿ, ಮಕ್ಕಳು, ವರ್ಕು ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಜನ ಆ ಥರ ಫ್ರಸ್ಟ್ರೇಟ್ ಆಗಿ ಏನೋ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ, ಕರಿಯರ್ ಬ್ರೇಕ್ ಇರಲಿ, ಸ್ವಲ್ಪ ರೆಸ್ಟ್ ಮಾಡೋಣ, ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಏನೋ ಸರಿಯಾಗಿಲ್ಲ ಅಂತ ಹೇಳಿ ಕರಿಯರ್ ಬ್ರೇಕ್ ತೊಗೊಂಡಿರ್ತಾರೆ. ಸೊ ಕರಿಯರ್ ಬ್ರೇಕ್ ತೊಗೊಂಡ್ರೆ ಹೆಂಗಿರುತ್ತೆ IT ನಲ್ಲಿ, ಇಟ್ಸ್ ಮೋರ್ ದೆನ್ 1 year ಇದ್ದರೆ ಸೊ ನೋ ಒನ್ ಕಂಪ್ನಿ ವಿಲ್ ಆಕ್ಸೆಪ್ಟ್ ದ್ಯಾಟ್ ಒನ್. ಸೊ ದೋಸ್ ಕೈಂಡ್ ಆಫ್ ಪೀಪಲ್ ದೇ ವಿಲ್ ರಿಜೆಕ್ಟ್ ಇನಿಷಿಯಲಿ. ಸೊ ಅಂಥ ಒಂದು ವುಮೆನ್ಸ್ಗೆ ಅಪಾರ್ಚುನಿಟಿ ಅಂತ ಹೇಳಿ ಇನ್ಫೋಸಿಸ್ ಕೊಡ್ತಾ ಇತ್ತು. ನಾವೆಲ್ಲರೂ ಆ ಫಂಕ್ಷನನ್ನು ಮುಗಿಸ್ಕೊಂಡು ನಮಗೆಲ್ರಿಗೂ ಇನ್ಫೋಸಿಸ್ ಕ್ಯಾಂಪಸ್ ಟೂರ್ ಮಾಡಿದರು. ನೋಡಿ, ತುಂಬ ಚೆನ್ನಾಗಿದೆ ಇನ್ಫೋಸಿಸ್ಸು. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1ನಲ್ಲಿ ಆ್ಯಕ್ಚುಲಿ ಇದು ಎಲ್ಲೆಡೆ ತುಂಬ ಚೆನ್ನಾಗಿ ಗಿಡಗಳು, ಮರ, ತುಂಬ ಹಸಿರಾಗಿದೆ ಕ್ಯಾಂಪಸ್ಸು. ಹೆಂಗೆ ಅನಿಸುತ್ತೆ ಅಂದರೆ ನೀವು ಬಿಲ್ಡಿಂಗಿಂದ ಆಚೆ ಬಂದರೆ ಇದು IT ನಲ್ಲಿ ವರ್ಕ್ ಮಾಡ್ತಾ ಇದ್ವಿ ಅಂತಲೇ ಅನಿಸಲ್ಲ. ಯಾವುದೋ ಒಂದು ಇದರಲ್ಲಿ ಏನೋ ರೆಸಾರ್ಟ್ ಥರ ಇದೆ ಒಳಗಡೆ ಎಲ್ಲ. ಆ ಥರ ಗಿಡ ಮರ ಎಲ್ಲನೂ. ಇದು ಇನ್ಫೋಸಿಸ್ಸು ವಾಷಿಂಗ್ ಮೆಷಿನ್ ಬಿಲ್ಡಿಂಗ್ ಅಂತ ಇದು ಪಿಕ್ಚರ್ ಕಾಣಿಸ್ತಾ ಇರೋದು. ಇದು ತುಂಬ ಚೆನ್ನಾಗಿದೆ ಕ್ಯಾಂಪಸ್ಸು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವನು ವರ್ಕ್ ಮಾಡಿ ಬೋರಾಗಿ ಹೊರಗಡೆ ಬಂದರೆ ಸೈಕಲ್ಸು ಇದೆ ಅವ್ರಿಗೆ. ಇನ್ಫೋಸಿಸ್ ಕ್ಯಾಂಪಸ್ಸು ಅಡ್ಡಾಡೋಕ್ಕಾಗಲ್ಲ ಅಂದರೆ ಸೈಕಲ್ಸು ಇದೆ. ಸೈಕಲನ್ನು ನಾವು ರೈಡ್ ಮಾಡ್ಕೊಂಡು ಹೋಗ್ಬೋದು. ಇದು ಅಲ್ಲಿ HR ಮತ್ತು ಗಾರ್ಡ್ಸ್ ನಮಗೆ ಕರ್ಕೊಂಡು ಹೋಗಿದ್ದರು. ಸುಮಾರು ಜನ ಬಂದಿದ್ದರು ಹುಡುಗಿಯರು. ಎಲ್ಲರನ್ನ ಕರ್ಕೊಂಡವರು ಕ್ಯಾಂಪಸ್ ಟೂರ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಮೆಟ್ರೋ ಪ್ಲಾಜಾ. ಇದು ವಿಚ್ ವಿಲ್ ಆಫರ್ ಡೈರೆಕ್ಟ್ ಮೆಟ್ರೋ ಆಕ್ಸೆಸ್. ಇದು ಡೈರೆಕ್ಟ್ ಮೆಟ್ರೋ ಕ್ಯಾಂಪಸ್ ಎಂಟ್ರಿ. ಇದು ಅಂದರೆ ಯೆಲ್ಲೋ ಲೈನ್ ಮೆಟ್ರೋ ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ ಅಲ್ವಾ, ಅದಕ್ಕೆ ಇನ್ಫೋಸಿಸ್ಸು ಎಂಪ್ಲಾಯಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಕ್ಯಾಂಪಸ್ಗೆ ಡೈರೆಕ್ಟ್ ಮೆಟ್ರೋ ಆಕ್ಸೆಸ್ನ ಕೊಟ್ಟಿದ್ದಾರೆ. ಅಂದರೆ ಡೈರೆಕ್ಟ್ ಮೆಟ್ರೋ ಸ್ಟೇಷನ್ ಅಂತ ಹೇಳ್ಕೊಂಡು ಡೈರೆಕ್ಟ್ ಒಳಗಡೆ ಕ್ಯಾಂಪಸ್ ಎಂಟ್ರಿ ಆಗ್ಬೋದು. ಇದರಿಂದ ತುಂಬ ಟೈಮ್ ಹೊತ್ತಾಗಲ್ಲ ಟ್ರಾವೆಲ್ ಮಾಡೋರಿಗೆ ಅಂತ ಹೇಳಿ. ಸೊ ನಮ್ಮನ್ನೆಲ್ಲ ಎಲ್ಲನೂ ಕ್ಯಾಂಪಸ್ ಟೂರನ್ನು ಕರ್ಕೊಂಡು ಹೋಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದರು. ಯಾತಕ್ಕೋಸ್ಕರ ಈ ಥರ ಮಾಡಿದ್ರು ಅಂದರೆ ಬಿಫೋರ್ ಇಂಟರ್ವ್ಯೂನ ಇದನ್ನು 2-3 ಅವರ್ಸು ಈ ಫಂಕ್ಷನ್ನ ಕಂಡಕ್ಟ್ ಮಾಡಿದ್ರು ಅವರು. ವರ್ಕಿಂಗ್ ವುಮೆನ್ಸ್ ಆಲ್ಮೋಸ್ಟು ಎಲ್ಲನೂ ಆರೋಗ್ಯ ಸಮಸ್ಯೆ, ದೈಹಿಕ ಮತ್ತು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ, ಎಸ್ಪೆಷಲಿ IT ದವರು. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಇದಕ್ಕೆಲ್ಲ ಕಾರಣಗಳಿಂದ ಕೆಲಸ ಬಿಡಬೇಕಾದ ಪರಿಸ್ಥಿತಿನೂ ಬಂದಿರುತ್ತೆ. ಅಂಥವರು ರೀಜಾಯ್ನ್ ಆಗಬೇಕು ಮತ್ತು ಕರಿಯರ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಇನ್ಫೋಸಿಸ್ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದರು. ವುಮೆನ್ಸ್ಗೆ, ಎಸ್ಪೆಷಲಿ ವುಮೆನ್ಸ್ಗೆ ಇದು. ಸೊ ಅದನ್ನೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿ ನಮ್ದು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾದಮೇಲೆ ನಮ್ಮ ಇಂಟರ್ವ್ಯೂ ಬಿಲ್ಡಿಂಗ್ಗೆ ಡೈರೆಕ್ಟಾಗಿ ಕರ್ಕೊಂಡು ಹೋದರು. ಇದೆಲ್ಲ ಕಾಣಿಸ್ತಾ ಇರೋದು ಇನ್ಫೋಸಿಸ್ ಹಳೆ ಬಿಲ್ಡಿಂಗ್ ಇದು ಮುಂಚೆ. ಸೊ ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ ಕ್ಯಾಂಪಸ್ಸು. ಒಳಗಡೆ ಫ್ಲವರ್ಸ್ ಆಗಲಿ, ಎಲ್ಲ ಥರ ಗಿಡ, ಎಲ್ಲ ಕಡೆ ಹಸಿರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅಪ್ರಿಷಿಯೇಟ್ ಮಾಡಬೇಕು. ಯಾವುದೇ IT ನಲ್ಲಿ ಈ ಥರ ಒಳಗಡೆ ಕ್ಯಾಂಪಸ್ಸಲ್ಲಿ ಇರೋದಿಲ್ಲ. ಇನ್ಫೋಸಿಸ್ಸು ಸೊ ಗುಡ್, ದೇ ಹ್ಯಾವ್ ಮೇಂಟೈನ್ಡ್ ವೆರಿ ವೆಲ್ ಫಾರ್ ದ ಎಂಪ್ಲಾಯಿ. ಸೊ ತುಂಬ ಖುಷಿಯಾಯಿತು ವುಮೆನ್ಸ್ಗೆ ಈ ಥರ ಅಪಾರ್ಚುನಿಟಿ ಕೊಟ್ಟಿದ್ದಾರೆ ಅಂತ ಹೇಳಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇಂಟರ್ವ್ಯೂನ ಅಟೆಂಡ್ ಆದ್ವಿ.